ರಾಜಯೋಗದ ಅಷ್ಟಶಕ್ತಿಗಳ ಪ್ರಾಪ್ತಿ ಬಗ್ಗೆ ಒಂದು ಚಿತ್ರ ಕೊಟ್ಟಿದ್ದಾರೆ ಅಲ್ವಾ. ಆಮೆ ಚಿತ್ರ ಏನು, ಸಂಕುಚಿತಗೊಳಿಸುವ ಶಕ್ತಿ. ಅದಕ್ಕೆ ತನಗೆ ಬೇಕಂದಾಗ ಆಹಾರ ಬೇಕಂದಾಗ ಅವಯಗಳನ್ನು ಈಚೆ ಹಾಕುತ್ತೆ, ನಂತರ ಅದನ್ನ ಅಳವಡಿಸ್ಕೊಂಡು ಬಿಡುತ್ತೆ. ಹಾಗೆ ನಮಗೂ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು. ಬೇಕಂದಾಗ ನಮ್ಮ ಮನಸ್ಸನ್ನು ಉಪಯೋಗಿಸ್ಕೋಬೇಕು. ಆಮೇಲೆ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲು. ಈಗ ಸಹಜ ರಾಜಯೋಗದಿಂದ ಈ ನಮಗೇನು ಬರುತ್ತೆ, ಶಕ್ತಿ ಬರುತ್ತೆ. ಆಮೇಲೆ ಪವರ್ ಟು ಪ್ಯಾಕಪ್, ಸಂಕ್ಷಿಪ್ತಗೊಳಿಸುವ ಶಕ್ತಿ. ನಾವು ಎಲ್ಲ ಕಾಲದಲ್ಲಿ ಯಾವಾಗ ಎಲ್ಲಿ ಹೋಗಬೇಕಾದ್ರೂ ಅಂತಹ ಉಡುಪುಗಳನ್ನು ಪ್ಯಾಕ್ ಮಾಡ್ಕೊಳ್ಳೋದು ಗೊತ್ತಲ್ವಾ. ಬೇಸಿಗೆಯಲ್ಲಿ ತೆಳುವಾದ ಬಟ್ಟೆ, ಇಲ್ಲ ಕೂಲ್ ಡ್ರಿಂಕ್ಸ್ ಕುಡಿಬೇಕನ್ನೋದು ಅದು ಎಲ್ಲ ಗೊತ್ತಾಗುತ್ತೆ ದೇಹಕ್ಕೆ. ಚಳಿಗಾಲದಲ್ಲಿ ಸ್ವೆಟರ್ ಹಾಕೋಬೇಕು ಅಂತ, ಹಾಗೆ ಮಳೆಗಾಲದಲ್ಲಿ ಛತ್ರಿ ಬೇಕು ಅಂತ ಗೊತ್ತಾಗುತ್ತೆ. ನಾವು ಈ ದೇಹ ಬಿಟ್ಟು ಪರಮಾತ್ಮ ಹತ್ರ ಹೋಗಬೇಕಾದ್ರೆ ಯಾವುದು ಪ್ಯಾಕ್ ಮಾಡ್ಕೋಬೇಕು, ಆತ್ಮಕ್ಕೆ, ಶರೀರಕ್ಕೆ ಮಾಡ್ಕೊಳ್ಳೋದು ಗೊತ್ತಾಯಿತು. ಆತ್ಮಕ್ಕೆ ಯಾವ್ದು ಮಾಡ್ಕೋಬೇಕು, ಏನು ಮಾಡ್ಕೋಬೇಕು ಅನ್ನೋದು ಇಲ್ಲಿ ನಮಗೆ ಸಹಜ ರಾಜಯೋಗದಿಂದ ತಿಳಿಸ್ಕೊಡ್ತಾ ಹೋಗ್ತಾರೆ. ಹಾಗೆ ಸಹನಶೀಲ ಶಕ್ತಿ. ಒಂದು ಹಣ್ಣನ್ನು ನಾವು ಕಲ್ಲಿಂದ ಹೊಡೆದ್ರು, ಮನೆಗೆ ಬಂದು ಚಾಕುವಿಂದ ಕಟ್ ಮಾಡಿದ್ರು ಅದಕ್ಕೆ ಎಷ್ಟು ಸಹನೆ, ಸ್ವೀಟೇ ಕೊಡುತ್ತೆ. ಹಾಗೆ ನಮಗೆ ಯಾರಾದರೂ ನಿಂದನೆ ಇದು ಮಾಡಿದರೆ ಒಂದು ಏಟು ಕೊಟ್ಟರೆ ಸುಮ್ಮನೆ ಇರ್ತೀವ ನಾವು, ನಮ್ಮ ಆ ಸಹನೆ ಇದೆನಾ, ಅದಕ್ಕೆ ಇಲ್ಲಿ ರಾಜಯೋಗದಿಂದ ಸಹನೆ ಬರುತ್ತೆ. ಅಳವಡಿಸಿಕೊಳ್ಳುವ ಶಕ್ತಿ. ಈಗ ಒಂದು ನದಿ ನೀರು ಗಂಗೆ ಅಂತ ಹೇಳ್ತಾರೆ, ಪಾವನೆ ಅಂತ ಹೇಳ್ತಾರೆ. ಆ ಗಂಗೆ ನೀರಿಂದ ಎಲ್ಲ ಶುದ್ಧ ಮಾಡ್ತಾರೆ ದೇವತೆಗಳ ವಿಗ್ರಹಗಳನ್ನು. ಯಾಕೆ, ಅದಕ್ಕೇನು ಕೊಳಕು ಹಾಕೇ ಇರಲ್ವಾ. ಎಷ್ಟೊಂದು ಜನ ರಿದ್ದಿ ಸಿದ್ಧಿ ಮಾಡಿದ್ದು ಗಲೀಜು ಹಾಕ್ತಾರೆ, ಕಂಪ್ನಿಗಳು ಗಲೀಜು ಹಾಕ್ತಾರೆ. ನಾವೇ ಪೂಜೆ ಮಾಡಿದ ನಿರ್ಮಾಲ್ಯ ತೊಗೊಂಡು ಹಾಕಿ ಹೋಗ್ತೀವಿ, ಬೇಡಾಗಿದ್ದ ವಸ್ತು ಎಲ್ಲ ನದಿಗೆ ಬಿಡ್ತಾರೆ. ಆದರೂ ಅವಳು ಅದನ್ನು ಸ್ವೀಕರಿಸದೆ 3 ದಿನದಲ್ಲಿ ಅದು ಗಡಕ್ಕೆಲ್ಲ ಚೆಲ್ಲಿ ಶವಗಳನ್ನು ತೊಗೊಂಡು ಹೋಗಿ ಹಾಕ್ತಾರೆ. ಆದರೂ ಸಹ ಅದು ನಿರ್ಮಲವಾಗಿ ಅದೇನು ಮಾಡುತ್ತೆ, ಹರಿತಾ ಹೋಗುತ್ತೆ. ಅದಕ್ಕೆ ಅವಳು ಯಾರು ಪಾವನೆ, ಕೊಳಕನ್ನು ಇಟ್ಕೊಳ್ಳಲ್ಲ. ಹಾಗೆ ನಮ್ಮನ್ನ ಬುದ್ಧಿ ಸಂಸ್ಕಾರಗಳನ್ನು ಕೊಳಕು ಮಾಡ್ಕೋಬಾರ್ದು ಅಂತ ಅರ್ಥ ಆಯ್ತಲ್ವಾ. ಹೇಗೆ ನಿಂದ ಸ್ತುತಿ ಮಾನ ಅಪಮಾನ ಬಂದರೂ ಸಹ ಭಗವಂತನ ಶಕ್ತಿ ಕಿರಣದಿಂದ ನಮ್ಮ ಆತ್ಮಶುದ್ಧಿ ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ಸರಾಗವಾಗಿ ಸಾಗಿಸಬೇಕು. ಅದಕ್ಕೆ ನಾವು ಪತಿತ ಪಾವನರಾಗಬೇಕು. ನಮ್ಮ ಆತ್ಮ ಆ ನದಿ ಹೇಗೆ ಸ್ಥೂಲ ನೀರಾಗುತ್ತೆ, ಹಾಗೆ ನಾವು ಸಹ ಆದರೆ ನಾವೇನು ಗಂಗೆ ಅಂತ ಸ್ತ್ರೀ ಹೆಸರು ಯಾಕೆ ಕೊಟ್ಟಿದ್ದಾರೆ. ಹಾಗೆ ಹೆಣ್ಮಕ್ಳಿಗೆ ಸಮಸ್ಯೆಗಳು ಜಾಸ್ತಿ, ತುಂಬ ಸೆನ್ಸಿಟಿವ್ ಇರ್ತಾರೆ. ಅದಕ್ಕೋಸ್ಕರ ತುಂಬ ಅದನ್ನೇನು ಮಾಡ್ತಾರೆ, ಅದನ್ನೇ ಕೊರಗ್ತಾ ಹೋಗ್ತಾರಲ್ವ. ಅದಕ್ಕೆ ಗಂಗೆ ಹೇಗಿದ್ದಾಳೆ, ನೀವು ಆ ಸಮಾನ ಆಗಬೇಕು. ನಾವು ಅದಕ್ಕೋಸ್ಕರ ಅಳವಡಿಸ್ಕೋಬೇಕು. ನಾವು ಒಳ್ಳೆಯದನ್ನ ಕೆಟ್ಟದನ್ನು ಬಿಡಬೇಕು, ಒಳ್ಳೆಯದನ್ನು ಅಳವಡಿಸ್ಕೊಳ್ಳೋದೇ ನಮಗಿಲ್ಲಿ ರಾಜಯೋಗದಿಂದ ಅರ್ಥೈಸ್ಕೊಳ್ಳೋ ಶಕ್ತಿ ಬರುತ್ತೆ. ಪರೀಕ್ಷಿಸೋ ಶಕ್ತಿ. ಎಂಥ ವ್ಯಕ್ತಿ ಹೇಗಿದ್ದಾನೆ ಅನ್ನೋದು ನಮ್ಗೆ ಆ ಶಕ್ತಿ ಗೊತ್ತಾಗುತ್ತೆ. ಯಾವುದು, ಈಗ ಒಂದು ಚಿನ್ನದ್ದು ಗುಣನ ಒಂದು ಕಲ್ಲಿಗೆ ಒರೆ ಹಚ್ಚಿ ನೋಡ್ತಾನೆ ಆ ವ್ಯಕ್ತಿ, ಯಾಕೆ ಅದು ಚೊಕ್ಕವಾಗಿದೆಯೋ ಇಲ್ವನ್ನ. ಹಾಗೆ ನಾವು ಸ್ನೇಹ ಮಾಡ್ಕೋಬೇಕಂದ್ರೆ ಅಂಥ ವ್ಯಕ್ತಿ ಅವನ ಆತ್ಮದ ಗುಣಗಳನ್ನು ತಿಳ್ಕೊಂಡು ನಾವು ಸ್ನೇಹ ಮಾಡ್ಕೊಳ್ಳೋದು ಶಕ್ತಿ ನಮಗೆ ಗೊತ್ತಾಗುತ್ತೆ. ಯಾವ ವ್ಯಕ್ತಿಯ ಗುಣಗಳು ಹೇಗೆ ಅನ್ನೋದು ನಮಗೆ ರಾಜಯೋಗದಿಂದ ಗೊತ್ತಾಗುತ್ತೆ. ಮತ್ತು ನಿರ್ಣಯ ಶಕ್ತಿ. ಇಲ್ಲಿ ಏನು ತೋರಿಸಿದರೆ, ಒಂದು ಏನು ತೂಕದ, ಯಾಕೆ ನಾವು ಯಾರಿಗೆ ಇದು ಮಾಡಿದ್ರು ತೂಕ ಸರಿ ಕೊಡಲಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಹೆಚ್ಚು ಕಡಿಮೆ ಇತ್ತು ಅಂದರೆ ನಾವು ಯಾವ ವ್ಯಕ್ತಿಗೂ ದುಡ್ಡು ಕೊಟ್ಟು ತೊಗೊಳ್ಳಲ್ಲ. ಹಾಗೆ ಯಾವುದು ನಮ್ಮ ಸರಿ ತಪ್ಪು, ಇಷ್ಟು ದಿನ ನೋಡಿದ್ದು ಕೇಳಿದ್ದು ಮಾಡಿದ್ದು ಅದು ಸರಿನೋ ತಪ್ಪೋ, ಈಗ ಭಗವಂತ ಹೇಳೋ ಸರಿನೋ ತಪ್ಪು ಅಂತ ನಾವೇ ನಿರ್ಣಯ ತಗೋಬೇಕು. ಸುಮ್ಮನೆ ನಾವು ಏನು ಮಾಡ್ತೀವಿ, ನಾವು ಅಷ್ಟೊಂದು ದುಡ್ಡು ಕೊಟ್ವಿ, ಅವನು ವ್ಯಕ್ತಿ ಒಂದು ವಸ್ತು ಸರಿಯಾಗಿ ಕೊಡಲಿಲ್ಲ ಅಂತ. ಹಾಗೆ ಭಗವಂತನಿಂದ ಶಕ್ತಿ ನಾವು ಬೇಕು ಅಂದರೆ ನಾವು ನಿರ್ಣಯ ತಗೋಬೇಕು. ಸುಮ್ಮನೆ ಕೊಟ್ಬಿಡ್ತಾನೆ ಭಗವಂತನ ನಮಗೆ ಅಲ್ವಾ. ಅದಕ್ಕೆ ನಮ್ಮಲ್ಲಿ ಏನು ಆ ನಿರ್ಣಯ ಶಕ್ತಿ ಬರುತ್ತೆ. ಜಡ್ಜ್ಮೆಂಟು. ಜಡ್ಜ್ ಅಂದರೆ ನಾವು ಲಾಯರ್ ಆಗಬೇಕು, ಜಡ್ಜ್ ಆಗಬೇಕು. ಲಾಯರ್ ವಾದಿ ಮಾಡೋರಾಗ್ತಾರೆ, ಜಡ್ಜ್ ಅಂದರೆ ನಿರ್ಣಯ ತಗೊಳ್ತಾರೆ. ಆ ನಿರ್ಣಯ ಶಕ್ತಿ ನಮಗೆ ಭಗವಂತನಿಂದ ಬರುತ್ತೆ. ಈ ಲೌಕಿಕ ಅಲೌಕಿಕ ಕಲಿಯುಗದ ಗುಣಗಳು ಹೇಗೆ, ಈ ಸತ್ಯಯುಗದಲ್ಲಿ ನಾವು ಹೋಗಬೇಕು ಸ್ವರ್ಗಕ್ಕೆ, ಭಗವಂತನ ನಿರ್ಣಯ ಹೇಗಿದೆ, ಈ ನರಕನ ಸ್ವರ್ಗ ಮಾಡಬೇಕು ಅನ್ನೋ ನಿರ್ಣಯ ಇದೆ. ಆಗ ನಾವು ಹೋಗಬೇಕು, ಸತ್ಮೇಲೆ ಆತ್ಮ ಪರಮಾತ್ಮ ಹತ್ರ ಹೋಗಬೇಕಂದ್ರೆ ನಾವು ನಿರ್ಣಯ ತಗೋಬೇಕು. ಇಲ್ಲಿ ಭಗವಂತ ಹೇಳೋ ರಾಜಯೋಗನ ನಿತ್ಯ ನಾವು ಕೇಳ್ತಾ ಹೋಗಬೇಕು. ಧೈರ್ಯ ಶಕ್ತಿ. ಒಂದು ವ್ಯಕ್ತಿ ನಮಗೆ ಇಲ್ಲ ಅಂದರೆ ಧೈರ್ಯನೇ ಇರಲ್ಲ. ಒಬ್ಬನು ಬಾಡಿಗಾರ್ಡ್ ನಮಗೆ ಬೇಕೇ ಬೇಕು. ಹೇಗೆ ನಮಗೆ ಆಗಲಿ ತಂದೆ ಇಲ್ಲ ಅಂದರೆ ನಮ್ಮ ತಂದೆ ಇಲ್ಲ ಬದುಕೋದು ಹೇಗೆ, ನಮ್ಗೆ ಅಣ್ಣ ತಮ್ಮಂದ್ರಿಲ್ಲ, ನಮಗೇನೋ ಪತಿ ಇಲ್ಲ ಅಂದರೆ ಯಾರಾದರೂ ಶರೀರ ಬಿಟ್ಟರೆ ಧೈರ್ಯನೇ ಕಳ್ಕೊಂಡ್ಬಿಡ್ತಾರೆ. ಆದರೆ ಇಲ್ಲಿ ಭಗವಂತನೇ ತಂದೆಗೂ ತಂದೆ, ಪತಿಗೂ ಪತಿ, ಮಗು, ಸರ್ವ ಸಂಬಂಧಿ ಯಾರು, ಶಿವ ಪರಮಾತ್ಮ. ಆ ಸಂಬಂಧದಲ್ಲಿ ನಮಗೆ ಧೈರ್ಯ ಕೊಡ್ತಾನೆ. ಅದು ಯಾವಾಗ ಗೊತ್ತಾಗುತ್ತೆ, ಇಲ್ಲಿ ನಿತ್ಯ ನಾವು ರಾಜಯೋಗದಿಂದ ಗೊತ್ತಾಗುತ್ತೆ. ಈಗ ಕೈ ಬೆರಳಿಂದು ತೋರಿಸಿದರೆ ಇದು ಒಂದು ಬೆಟ್ಟದ್ದು, ಇದು ಇನ್ನೂ ಪೂರ್ಣ ಆಗಿಲ್ಲ ಒಂದು ಚಿತ್ರಕಲೆಯಲ್ಲಿ. ಅದು ಏನು ಗೊತ್ತಾ, ಕಲಿಯುಗ ಅನ್ನೋದು ಬೆಟ್ಟದಷ್ಟು ಬೆಳೆದ್ಬಿಟ್ಟಿದೆ. ಒಬ್ಬೊಬ್ಬರು ಅದನ್ನು ಏನು ಮಾಡಬೇಕು, ಸಹಯೋಗ ಶಕ್ತಿಯಿಂದ ಪರಿವರ್ತನೆ ಮಾಡಬೇಕು. ಅದಕ್ಕೆ ಏನು ತೋರಿಸ್ಬಿಟ್ರು ಪರಿವರ್ತನೆಗೆ, ಕೃಷ್ಣ ಕಿರುಬೆರಳಲ್ಲಿ ಗೋವರ್ಧನಗಿರಿ ಬೆಟ್ಟ ಎತ್ತಿದ ಅಂತ. ಗೋ ಅಂದರೆ ಯಾರು, ನಾವೇ. ಯಾಕೆ ನಾವು ಮುಗ್ಧತೆಯಿಂದ ಇರ್ತೀವಿ. ಕಲಿಯುಗದಲ್ಲಿ ಎಲ್ಲರೂ ಕಲಹದಲ್ಲಿರ್ತಾರೆ. ಅವನ್ನ ರಕ್ಷಣೆ ಮಾಡೋಕ್ಕೆ ನಾವೇ ಒಬ್ಬೊಬ್ಬರೇ ಏನು ಮಾಡಬೇಕು, ಸಹಯೋಗದಿಂದ ಭಗವಂತನ ಸಂದೇಶನ ತಿಳಿಸ್ತಾ ಹೋಗಬೇಕು. ಅದಕ್ಕೆ ನಮಗೆಲ್ಲ ಶಕ್ತಿಗಳು ಅಳವಡಿಸ್ಕೊಳ್ಳೋದು ಯಾವಾಗ ಬರುತ್ತೆ, ನಾವು ಯಾವಾಗ ಭಗವಂತನ ಶಕ್ತಿ ಕಿರಣ ಬೀಳುತ್ತೆ ಅನ್ನೋದು ಒಂದು ಇದನ್ನಿರುತ್ತೆ. ಭಕ್ತಿಯಲ್ಲಿ ಪೂಜೆ ಮಾಡೋಕ್ಕೂ ಒಂದು ಸಮಯ ಇರುತ್ತೆ. ಈಗ 12 ಗಂಟೆಗೆ ಈಗ ದೇವತೆಗಳಿಗೆ 10ವರೆಯಿಂದ 12 ಮಂಗಳವಾರ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾರೆ, ನಿಂಬೆಹಣ್ಣಿನ ಆರ್ತಿನೋ ಏನೋ ಅಂತ. ಯಾಕೆ, ಆ ದೇವತೆಗಳು ಭಗವಂತನಿಂದ ಶಕ್ತಿ ಪಡ್ಕೊಳ್ತಿರ್ತಾರೆ. ಆಮೇಲೆ ಅವರಿಂದ ನಾವು ಪಡ್ಕೊಂಡ್ರೆ ಭಕ್ತರಾಗ್ತೀವಿ. ಡೈರೆಕ್ಟ್ ತಂದೆಯಿಂದ ಭಗವಂತನಿಂದ ಪಡ್ಕೊಂಡ್ರೆ ನಾವು ಮಕ್ಕಳಾಗ್ತೀವಿ. ಆ ನಿರ್ಣಯನೂ ನಾವೇ ತಗೋಬೇಕು.